ಹೆಸರು ಕೇಳಿದ್ರೆ ಎಲ್ರಿಗೂ ಏನೋ ಒಂಥರ ಆನಂದ. ಇವರು ಮುತ್ತಿನಂಥ ಮನಸ್ಸಿನ ಮುತ್ತಣ್ಣ. ಹೇಳಿ ಕೇಳಿ ಗಂಧದ ಗುಡಿಯ ಗಂಡುಗಲಿ ಲೀಡರ್. ಇವರು ನಮ್ಮ ಸ್ಯಾಂಡಲ್ವುಡ್ ನ ದೇವರ ಮಗ. ಇವತ್ತು ನಮ್ಮ ಜೊತೆ ಇದ್ದಾರೆ ಕರುನಾಡ ಚಕ್ರವರ್ತಿ, ಹಾಗೆ ನಮ್ಮೆಲ್ಲರ ನೆಚ್ಚಿನ ಶಿವಣ್ಣ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣಂತೆ. ಶಿವಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಶಿವಣ್ಣ? ಎಸ್, ನಮ್ಮ ಬ್ಯುಸಿ ಶೆಡ್ಯೂಲ್ ಅಂತ ಹೇಳಿ ನೋಡಿದೆ, ನಮಗೆ ನಿಮ್ಮ ಒಂದು ಟೈಮನ್ನು ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಹಾರ್ಟ್ಲಿ ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ದೊರೆ ಅಂತ ಹೇಳಿ ನಾನು ಪ್ರಾರಂಭದಲ್ಲೇ ಹೇಳಿದೆ. ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಒಂದು ರೀತಿ ತೊಂದರೆ ಆದ್ರೂ ಕೂಡ ಅದು ನಮ್ಮ ಯಾರಿಗೇ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಏನು ತಾಂತ್ರಿಕ ವರ್ಗದವರಾಗಿರ್ಬೋದು, ನಾ ಮುಂದೆ ಇದ್ದೀನಿ ಅನ್ನೋಂಥದ್ದನ್ನ ಪ್ರತಿ ಸರಿ ತೋರಿಸ್ಕೊಡ್ತಾ ಇರ್ತೀರಾ. ನಾನು ಮುಂದೆ ಇದ್ದೀನಿ ಅನ್ನೋದಕ್ಕಿಂತ ನಾವು ಮುಂದೆ ಇದ್ದೀವಿ. ಎಲ್ಲರೂ ಎವ್ರಿಬಡಿ ಈಸ್ ಕನ್ಸರ್ನ್. ಆ್ಯಕ್ಚುಲಿ ಇಂದಕ್ಕೆ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳು ಕನ್ಸರ್ನ್ ಆಗಿದ್ದಾರೆ. ಪಾಪ ಎಲ್ಲರೂ ಅವ್ರವ್ರ ಜವಾಬ್ದಾರಿಗಳು ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರವ್ರು ಯಾರಿಗೆ ಹೆಲ್ಪ್ ಮಾಡಬೇಕು ಅದು ನಡೀತಾ ಇದೆ ಒಂದು ಕಡೆಯಿಂದ. ಐ ಥಿಂಕ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅದು ನನ್ನೊಬ್ಬನ ರೆಸ್ಪಾನ್ಸಿಬಿಲಿಟಿ ಆಗಲ್ಲ. ಯಾಕಂದರೆ ಪ್ರತಿಯೊಬ್ಬರು ಸಪೋರ್ಟ್ ಸಿಸ್ಟಮ್ ಇದ್ದಾಗಲೇ ಏನಂತೀವಿ, ಒಂದು ವ್ಯವಸ್ಥೆಗೆ ಒಂದು ಸಪೋರ್ಟ್ ಸಿಸ್ಟಮ್ ಇದ್ದಾಗಲೇ ಅದಕ್ಕೊಂದು ಏನಂತೀವಿ, ಒಂದು ರೀತಿಯಾದ ಒಂದು ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಅಟ್ ಸೇಮ್ ಟೈಮ್ ಎಲ್ಲರೂ ಆಲ್ಮೋಸ್ಟ್ ಲೀಡ್ರ್ ಅನ್ನೋದಕ್ಕೆ ನಾನು ಮುಂದೆ ಹೋಗ್ಬೇಕು, ನಾನು ಹಿಂದೆ ಬರಬೇಕು ಅನ್ನೋದಲ್ಲ. ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಹೋಗೋದೇ ಒಬ್ಬ ಲೀಡ್ರ್ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಐ ಥಿಂಕ್ ಅದ್ರ ಪ್ರಕಾರ ಎಲ್ಲ ಸಪೋರ್ಟು ಇದೆ. ಆ್ಯಂಡ್ ಎವ್ರಿಬಡಿ ಈಸ್ ಏನಂದರೆ ಶಿವಣ್ಣನ ಎಲ್ಲ ಪ್ರೀತಿಸೋದ್ರಿಂದ ಅದರಲ್ಲಿ ಏನಂತೀವಿ, ಒಂದು ಭೇದ ಭಾವ ಇಲ್ಲ ಒಂದು ಜಲಸಿ ಇಲ್ಲ ಯಾರಿಗೂ. ಐ ಥಿಂಕ್ ಇನ್ ದಟ್ ವೇ ನಾನು ತುಂಬ ಪುಣ್ಯ ಮಾಡಿದ್ದೆ. ಶಿವಣ್ಣ ಅವರನ್ನ ಇಡೀ ಕರ್ನಾಟಕದ ಜನರು ಯಾವ ರೀತಿ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ, ಅಭಿಮಾನಿಗಳನ್ನ ಆರಾಧ್ಯ ದೈವ ಅಂತ ಹೇಳಿ ಶಿವಣ್ಣ ಅವರು ಕೂಡ ಅಷ್ಟೇ ರೀತಿ ಹೇಳ್ತಾ ಇರ್ತಾರೆ, ಪ್ರತಿ ಸರಿನೂ ಹೇಳ್ತಾ ಇರ್ತಾರೆ. ಆ ಅಭಿಮಾನಿಗಳ ಬಗ್ಗೆ ಏನು ಹೇಳ್ತೀರಿ? ಐ ಥಿಂಕ್ ವಿ ಆರ್ ಆಲ್ ಬ್ಲೆಸ್ಡ್ ಅಷ್ಟೇ. ಒಂದು ಸಿಂಪಲ್ ವೇಲಿ ಹೇಳ್ಬೇಕಂದ್ರೆ ನೋಡಿ, ಈ ಕಷ್ಟದಲ್ಲೂ ಒಂದು ಸತಿ ಒಂದು ಅನಿಮಲ್ ದತ್ತು ತಗೊಂಡಾಗ ಎಲ್ಲರೂ ಅದಕ್ಕೆ ಸಂಬಂಧಪಟ್ಟು ನಮ್ಮ ಅಭಿಮಾನಿಗಳ ಸಂಘದವ್ರು ಎಲ್ಲರೂ ಒಂದು ಅನಿಮಲ್ ಆಲ್ಮೋಸ್ಟ್ ಒಂದು 50-60 ಪ್ರಾಣಿನ ಎಲ್ಲರೂ ದತ್ತು ತಗೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು 2-3 ಆ ಥರ. ದಟ್ ಶೋಸ್ ದೇರ್ ಅಂದರೆ ಅವ್ರು ಫಾಲೋಯಿಂಗ್ ದ ಫೇವ್ರೆಟ್ ಪರ್ಸನ್ ಇದೆಯಲ್ಲ. ಐ ಥಿಂಕ್ ಅದೊಂದು ನಿಜವಾಗ್ಲೂ ಒಂದು ದೊಡ್ಡ ವಿಷಯ ಅಂತ ನಾನು ಭಾವಿಸ್ತೀನಿ. ಅವರೆಲ್ಲರಿಗೂ ಐ ಥಿಂಕ್ ಸಲ್ಯೂಟ್ ಮಾಡ್ತೀನಿ. ಇವತ್ತು ನಾವು ಈ ಸ್ಟಾರ್ಡಮ್ನೆಲ್ಲ ಅನುಭವಿಸ್ತಿದ್ದೀವಿ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಅಭಿಮಾನಿಗಳು ಏನೊಂದು ಅವರೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ಪ್ರೀತಿ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಶಿವಣ್ಣ ಅವರ ವ್ಯಕ್ತಿತ್ವ ಅನ್ನುವಂಥದ್ದು ತುಂಬಾ ಸರಳ ಆಗಿರುವಂಥದ್ದು. ಅವರು ಇಷ್ಟೆಲ್ಲ ನಾನು ಅಭಿಮಾನ ಇದೆ, ಜೊತೆಗೆ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಯಾವತ್ತೂ ಎಲ್ಲೂ ಬೀಗದವರಲ್ಲ. ಈ ಒಂದು ನೋಡ್ತಾ ಇರ್ತೀವಿ ನಾವು, ಅಹಮ್ಮು ಅನ್ನುವಂಥದ್ದು ಕೆಲವೊಬ್ಬರಿಗೆ ಬಂದ್ಬಿಡುತ್ತೆ. ಆ ಅಹಮ್ಮು ಅನ್ನುವಂಥದ್ದು ಎಲ್ಲಿಯೂ ಇಲ್ಲ. ಶಿವಣ್ಣ ಅವರ ಒಂದು ವ್ಯಕ್ತಿತ್ವ ಜೊತೆಗೆ ಅವರನ್ನ ನೋಡ್ತಾ ಇದ್ರೆ ನಮಗೆ ಒಂದು ರೀತಿಯಾದಂತಹ ಮಾದರಿ ಜೊತೆಗೆ ಸ್ಫೂರ್ತಿ ಅಂತ ಹೇಳಿ ಹೇಳ್ಬೋದು. ಶಿವಣ್ಣ ಹೇಳ್ತೀವಿ. ಐ ಥಿಂಕ್ ನಾವು ಎಲ್ಲರೂ ನೋಡಿ ಕಲ್ತಿದ್ದೀವಿ ಅಷ್ಟೇ. ನಮ್ಮ ತಾನಾಗಲೇ ಬರೋದಲ್ಲ, ನಮ್ಮ ತಂದೆ ತಾಯಿ ಎಲ್ಲರೂ ಜೊತೆಯಲ್ಲಿ ನಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ದಾರಿಲಿ ಹಾಕ್ಕೊಟ್ಟಿದ್ದಾರೆ. ಆ ದಾರಿನ ನಾವು ಯಾರಿಗೂ ಏನದು ಇನ್ನೊಬ್ಬರಿಗೆ ನಾವು ಆ ದಾರಿನ ತಪ್ಪಿಸಿ ಇನ್ನೊಂದು ದಾರಿಲಿ ಹೋಗಿ ಅಂತ ಹೇಳಬಾರ್ದು. ನಾವು ಆ ದಾರಿ ನಡೀತಿರ್ಬೇಕಾದ್ರೆ ಎಲ್ಲರೂ ಅದನ್ನು ಫಾಲೋ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ನಾವು ಕರೆಕ್ಟಾಗಿರ್ಬೇಕು. ಪರ್ಸನ್ ಕರೆಕ್ಟಾಗಿದ್ದಾಗಲೇ ಅದು ಕರೆಕ್ಟಾಗಿ ಅದಕ್ಕೊಂದು ಏನಂತೀವಿ ಒಂದು ದಾರಿ ಸಿಗುತ್ತೆ. ಆ ದಾರಿ ತಕ್ಕಂತೆ ಎಲ್ಲರೂ ಅದು ಮಿಸ್ಯೂಸ್ ಆಗಲ್ಲ. ಯಾರು ದಾರಿ ತಪ್ಪಲ್ಲ, ಕರೆಕ್ಟಾಗಿ ಆ ದಾರಿಲಿ ಹೋಗ್ತಾ ಇರ್ತಾರೆ. ಕಷ್ಟ ಅನ್ನೋದು ಎಲ್ರಿಗೂ ಬರ್ತದೆ. ಅದೇ ನಂಗೊಂದು ಇಷ್ಟ ಆಗಿದೆ ಏನಂದರೆ, ಇಡೀ ದೇಶ ಕಷ್ಟಪಡ್ಬೇಕಾದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಎಷ್ಟೋ ಸಾಕಷ್ಟು ಆರ್ಟಿಸ್ಟ್ಗಳು ಎಲ್ಲಿ ನೋಡಿರ್ಬೋದು. ಸೋನು ಸೂದ್ ಒಂದು ಆರ್ಟಿಸ್ಟ್ ಎಷ್ಟು ಒಳ್ಳೆ ದೊಡ್ಡ ಕೆಲಸ ಮಾಡಿದ್ದಾರೆ. ಐ ಥಿಂಕ್ ಹ್ಯಾಟ್ಸ್ ಆಫ್. ಯಾರಿಗೂ ಬರಲ್ಲ ಅದು. ದುಡ್ಡು ಇರ್ಬೋದು, ದುಡ್ಡು ಇರಬೇಕಾದ್ರೆ ಖರ್ಚು ಮಾಡಲೇಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಅದನ್ನೆಲ್ಲ ಹೊರತುಪಡಿಸಿ ನಾನು ಇದರಲ್ಲಿ ಸಂಬಂಧಪಟ್ಟವನು, ನಾನು ಒಬ್ಬ ಮನುಷ್ಯ, ಇನ್ನೊಬ್ಬ ಮನುಷ್ಯನ ಕಷ್ಟನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ. ಐ ಥಿಂಕ್ ಇನ್ ದಟ್ ವೇ ಸಾಕಷ್ಟು ನಾವು ನೋಡಿ ಕಲ್ತಿರೋದು ಉಂಟು. ಅದೇನು ಎಕ್ಸ್ಪೀರಿಯನ್ಸಿಂದ ಬರಲ್ಲ. ಅದಕ್ಕೆ ಇಷ್ಟು ವರ್ಷ ಆಗಿರಬೇಕು, ಇಷ್ಟು ವರ್ಷ ಆದ್ರೇ ಆ ಒಂದು ಏನಂತೀವಿ ಆ ತಿಳುವಳಿಕೆ ಬರಬೇಕನ್ನೋದು ಚಿಕ್ಕ ಹುಡುಗನಿಗೂ ಬರುತ್ತೆ. ಅದು ಎಷ್ಟೋ ಮಕ್ಳಿಗೆ ಬಂದಿದೆ, ಎಷ್ಟೋ ಮಕ್ಕಳು ಹೆಲ್ಪ್ ಮಾಡಿರೋ ನೋಡಿದ್ದೀನಿ ನಾನು. ಐ ಥಿಂಕ್ ಇಟ್ಸ್ ಆಲ್ ಅ ಗ್ರೇಟ್ ಥಿಂಗ್. ವಾಟ್ ವಿ ಲರ್ನ್ ಫ್ರಮ್ ಎಲ್ಡರ್ಸ್ ಅಂತಲ್ಲ, ವಾಟ್ ವಿ ಲರ್ನ್ ಫ್ರಮ್ ಯೂತ್ಸ್ ಆ್ಯಂಡ್ ಸ್ಮಾಲರ್ ಕಿಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಅದೆಲ್ಲ ನಾವು ಎಲ್ಲರಿಗೂ ಒಂದು ಪಾಠ ಅಷ್ಟೇ. ಇಟ್ಸ್ ಅ ಲೆಸನ್ ವೇರ್ ವಿ ಶುಡ್ ಲರ್ನ್ ಫ್ರಮ್ ಎನಿಬಡಿ. ನೋ ಡೌಟ್ ಈಸ್ ಅ ಸ್ಮಾಲ್ ಪರ್ಸನ್ ಆರ್ ಬಿಗ್ ಪರ್ಸನ್. ಎಲ್ಲರ ಪರ್ಸನ್ನು ಒಳ್ಳೆ ಏಕತಾ ಇದು ಕರೋನಾ ಅನ್ನೋದು ಬರೀ ಹಂಗೆ ನೋಡೋಕ್ಕೋದ್ರೆ ಜಾಸ್ತಿ ಜನ ದೊಡ್ಡವ್ರಿಗೆ ಬಂದಿರೋದು. ಹಂಗೆ ನೋಡೋಕ್ಕೋದ್ರೆ ಯಾರಿಗೂ ಈ ನಾರ್ಮಲ್ ಪೀಪಲ್ಗೆ ಬಂದಿಲ್ಲ ಜಾಸ್ತಿ.
ಬಟ್ ಹಂಗೆ ನೋಡಿದಾಗ ನೋಡಿ ಅದು ಡಿಫ್ರೆನ್ಸಿಯೇಷನ್ ಇಲ್ಲ, ಕರೋನಾಗೆ ಆ ಡಿಫ್ರೆನ್ಸಿಯೇಷನ್ ಇಲ್ಲ, ಭೇದ ಭಾವ ಮನುಷ್ಯ ಭೇದ ಭಾವ ಇಲ್ಲ. ಹಂಗಿದ್ಮೇಲೆ ಬೇರೆ ಥರದಲ್ಲಿ ಯಾಕೆ ಭೇದ ಭಾವ ತೋರಿಸ್ಬೇಕು? ನಿಜ ಮನುಷ್ಯನ ವ್ಯಕ್ತಿತ್ವ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ, ಅವ್ರು ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು ಒಂದು ಒಳ್ಳೆ ಮಾತು ಹೇಳಿದ್ರಿ, ಅಪ್ಬ್ರಿಂಗಿಂಗ್ ಅನ್ನುವಂಥದ್ದು. ಅಂದರೆ ಇದು ಅಪ್ಪಾಜಿ ಹಾಕೊಟ್ಟಿರುವಂತಹ ಒಂದು ಏನು ಹೇಳ್ತಾರೆ, ಒಂದು ನೀತಿಬದ್ಧವಾದ ಡಿಸಿಪ್ಲಿನ್ಡ್ ಲೈಫ್ ಅನ್ನುವಂಥದ್ದು ಇದಲ್ವಾ, ಅದನ್ನು ನೀವು ಪ್ರಾರಂಭದಲ್ಲೂ ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದೀರಾ. ಸೊ ಹಾಗಾಗಿ ಅಪ್ಪಾಜಿಯ ವ್ಯಕ್ತಿತ್ವ ಜೊತೆಗೆ ಅವರ ಒಂದು ಛಾಯೆಯನ್ನು ನಿಮ್ಮಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲ ಹಂಗಂತಲ್ಲ, ಅಪ್ಪಾಜಿ ಯಾವತ್ತು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿದವರಲ್ಲ ಅವರು. ಐ ಥಿಂಕ್ ಅವರು ಮನೇಲಿ ವಾತಾವರಣ ಹಂಗಿತ್ತು, ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್ ವಾಸ್ ಸೋ ಮಚ್ ದಟ್ ಯಾರೇ ಆದರೂ ನನ್ನ ಪೊಸಿಷನ್ ಇದ್ದರೆ ಖಂಡಿತ ಕಲಿತಾರೆ ಅದು. ಯಾಕಂದರೆ ಅವರು ಇಟ್ಟಂಥ ನಮ್ಮ ಎಲ್ಲ ಜೊತೆಲೂ ಒಂದು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದ್ದವರು ನಾವು ಎಲ್ಲ. ಅಪ್ಪಾಜಿಯವ್ರ ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಹಾಗೂ ತಾಯಿ ಕಡೆಯಿಂದ ನಮ್ಮ ಮಾವದಿರು ಇರ್ಬೋದು, ಎಲ್ಲರೂ ಜೊತೆಲಿ ಬೆಳೆದವರು ನಾವು. ಪರಸ್ಪರ ನಾವು ಎಲ್ರಿಗೂ ಎಲ್ಲರೂ ಒಂದು ಡಿಫಿಕಲ್ಟಿ ನೋಡಿದ್ದೀವಿ. ಬರ್ಬೇಕಾದ್ರೆ ಎಲ್ರೂ ನಾವು ಅಫ್ಕೋರ್ಸ್ ನಾವು ಹುಟ್ಟಬೇಕಾದ್ರೆ ಸ್ವಲ್ಪ ಒಂದು ದೊಡ್ಡ ಒಂದು ರೀತಿಲಿತ್ತು ಅಪ್ಪಾಜಿ ಅವಾಗ ಇದ್ದಿದ್ದರೆ ನಮ್ಗೆ ಗೊತ್ತಾಗಲಿಲ್ಲ ಕಷ್ಟ. ಬಟ್ ಕಷ್ಟ ಗೊತ್ತಾಗದೇ ಹೋದ್ರೂ ಬೆಳೆಸಿದಂಥ ಒಂದು ಶಿಸ್ತಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದನ್ನು ನಾವು ನೋಡಿ ಕಲ್ತಿರೋದು. ಹಿಂಗೆ ಇರಬೇಕು ಅಂತ ಯಾರು ಬಂದು ನಮ್ಮ ಚಿಕ್ಕಪ್ಪವರಾಗಲಿ, ಇಲ್ಲ ನಮ್ಮ ಅತ್ತೆಯವರಾಗಲಿ, ನಮ್ಮ ಅವ್ವ ಆಗಲಿ, ಇಲ್ಲ ನಮ್ಮ ತಾಯಿಯವ್ರ ತಾಯಿ ಆಗಲಿ, ಇಲ್ಲ ನಮ್ಮ ತಾಯಿನೇ ಆಗಲಿ, ಎಲ್ಲ ಪರಸ್ಪರ ನಮ್ಮ ಬ್ರದರ್ಸ್ಲಿ, ನಮ್ಮ ಸಿಸ್ಟರ್ಸ್ಲಿ ಎಲ್ಲರಿಗೂ ಅದು ಪರಸ್ಪರ ಬಂತು. ಅದಾದಮೇಲೆ ಮದುವೆ ಆಗ್ತೀವಿ, ಮದುವೆ ಆದಮೇಲೆ ಗೀತಾ ಬರ್ತದೆ. ಗೀತಾ ಬಂದಮೇಲೆ ಅವರು ಅಷ್ಟೇ ಅವರು ಇದ್ರ ಪ್ರಕಾರ ಹೊಂದ್ಕೊಂಡು, ಯಾಕಂದ್ರೆ ಅವ್ರು ಬೆಳೆದಿದ್ದ ವಾತಾವರಣ ಬೇರೆ. ಬಟ್ ಇಲ್ಲಿಗೆ ಬಂದಾಗ, ಸಿನಿಮಾ ಲೈನಿಗೆ ಬಂದಾಗ, ಒಂದು ಮನೇಲಿ ಒಂದು ಸೊಸೆಯಾಗಿ ಬಂದಾಗ ಅದ್ರ ತಕ್ಕಂತೆ ನಡ್ಕೊಂಡು ಹೋಗಿದ್ದು. ಇಲ್ಲ ರಾಘು ವೈಫ್ ಇರ್ಬೋದು, ಇಲ್ಲ ಅಪ್ಪು ವೈಫ್ ಇರ್ಬೋದು, ಎಲ್ಲರೂ ಅಷ್ಟೇ. ಪ್ರತಿಯೊಬ್ಬರು ಬಂದು ನೋಡಿ ಇಲ್ಲಿ ಕಲ್ತಿರೋದು ಹೊರತು ನಾವು ಹಂಗಿರ್ಬೇಕಂತ ಯಾವತ್ತೂ ನಾವು ಹೇಳಿದ್ದಿಲ್ಲ ಅವ್ರಿಗೆ. ನೀವು ಬಂದಾಗ ಎಲ್ರಿಗೂ ಅವ್ರಿಗೂ ಒಂಥರ ಬೇರೆ ವಾತಾವರಣ. ಸೊ ಆ ವಾತಾವರಣದಲ್ಲಿ ಒಂದು ಪಾಸಿಟಿವ್ ವಾತಾವರಣ ಇದ್ದಾಗ ಯಾರೇ ಆಗಲಿ ಅದು ಐ ಥಿಂಕ್ ಇಟ್ ಈಸಿ ಟು ಲರ್ನ್. ಈ ಒಂದು ಸಂಪ್ರದಾಯ ಜೊತೆಗೆ ಪರಂಪರೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ. ಜೊತೆಗೆ ನಾವು ಹೇಳ್ದೆ ನನ್ನ ಪ್ರಾರಂಭದಲ್ಲೇ, ಒಂದ್ ರೀತಿ ಮಾದರಿ, ಸ್ಫೂರ್ತಿ ಇದ್ರೆ ಈ ರೀತಿ ಇರ್ಬೇಕು. ನಾವ್ ಹೇಳ್ತಾ ಇಲ್ಲ, ಇಡೀ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ, ಜೊತೆಗೆ ವಿಶ್ವದಾದ್ಯಂತ ಏನ್ ನಿಮ್ಮ ಅಭಿಮಾನಿಗಳಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ 100% ಅದೇನು ಅದರಲ್ಲಿ ಒಂದ್ ಕಡೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಸ್ಟಮ್, ಅದೇ ಎಲ್ಲದಕ್ಕೂ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋದು ಇದೆಯಲ್ಲ. ಇಂಡಸ್ಟ್ರಿಯಲ್ಲಿ ನಮ್ಮ ಚೇಂಬರ್ ಇರ್ಬೋದು, ಇಲ್ಲ ಅಂದರೆ ಒಕ್ಕೂಟ ಇರ್ಬೋದು, ಇಲ್ಲ ಸಿನಿಮಾಟೋಗ್ರಾಫರ್ ಅಸೋಸಿಯೇಷನ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ದೆನ್ ಅಗೈನ್ ಎಡಿಟಿಂಗ್, ಎಲ್ಲ ಒಂದು ಇಡೀ ಫ್ಯಾಮಿಲಿ ಥರ. ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಎಲ್ರಿಗೂ ಇಂಟರ್ಡಿಪೆಂಡೆನ್ಸ್ ಇದೆ. ಆಮೇಲೆ ಅವ್ರು ತೋರಿಸಿದಂಥ ಪ್ರೀತಿ ನಮಗೆ, ಆ ಪ್ರೀತಿ, ಆ ಪಾಸಿಟಿವ್ನೆಸ್ ನಮಗೆ ಅವ್ರ ಸಪೋರ್ಟ್ ಇತ್ತು. ಕಲಾವಿದರಿರ್ಬೋದು, ಸಹಕಲಾವಿದರಿರ್ಬೋದು, ಇಲ್ಲ ಜೊತೆಲಿ ಮಾಡೋಂಥ ಒಂದು ಏನಂತೀವಿ ನಮ್ಮ ಮೇಕಪ್ನವರು, ಎಲ್ಲ ಡಿಪಾರ್ಟ್ಮೆಂಟು ಟೀಮ್. ಇಟ್ಸ್ ಆಲ್ಮೋಸ್ಟ್ ಇಟ್ಸ್ ಜಸ್ಟ್ ಎ ಟೀಮ್ ವೇರ್ ದೇ ಶೋ ದಟ್ ಲವ್ ಆ್ಯಂಡ್ ಅಫೆಕ್ಷನ್. ಯಾಕೆ ಹಂಗಿದ್ದಾಗ ಏನಾಗುತ್ತೆ, ನಾವು ಬೇರೆಯವ್ರಿಗೆ ಇವ್ರ ಜೊತೆಲಿ ಹಿಂಗೆ ಇರಬೇಕು, ಅವ್ರ ಜೊತೆಲಿ ಹಂಗೆ ಇರಬೇಕು ಅನ್ನೋದು ಬರಲ್ಲ. ಇವಾಗ ಹೀರೋಯಿನ್ ಜೊತೆ ಇಷ್ಟೇ ಮಾತಾಡಬೇಕು, ಇಲ್ಲ ಬೇರೆಯವ್ರ ಸಹಕಾಲ ಜೊತೆ ಮಾತಾಡಬಾರ್ದು, ಎಲ್ಲ ಜೊತೆ ಒಂದೇ ರೀತಿ ಮಾತಾಡ್ತೀವಿ. ಭೇದ ಭಾವ ತೋರಿಸಲ್ಲ, ಎಲ್ಲೂ ಭೇದ ಭಾವ ಅನ್ನೋದು ಬರಲಿಲ್ಲ. ಐ ಥಿಂಕ್ ಬಹುಶಃ ಇದು ಒಂದು ಇಟ್ಸ್ ಎ ಲರ್ನಿಂಗ್ ಪ್ರಾಸೆಸ್. ಇಲ್ಲಿ ಬಂದಾಗ ಒಂದು ಅಟ್ಮಾಸ್ಫಿಯರ್ ಪಾಸಿಟಿವ್ ಆಗಿದ್ದಾಗ ಆಲ್ವೇಸ್ ದ ಪಾಸಿಟಿವ್ ಥಿಂಗ್ಸ್ ವಿಲ್ ಹ್ಯಾಪನ್. ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ, ನೆಗೆಟಿವ್ ವೈಬ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.